ಹೇಳ್ದಂಗೆ ನೋಡಿ ಅವಾಗಲೇ ಕಬ್ಬಣ ಮತ್ತೆ ಶೀಟು ಎಲ್ಲ ನಮ್ಮ ಮಾವ ರೆಡಿ ಮಾಡ್ಕೊವ್ರೆ. ಬಂದು ಸರಿ ಆಯ್ ಮಾಡ 5 kg ಸಿಮೆಂಟ್ ಬೇಕಿತ್ತು, ಅದಕ್ಕೋಸ್ಕರ ಬಂದೆ ಇಲ್ಲಿ ತಗೊಂಡೋಗೋಣ ಅಂತ. ನಮ್ಮ ಎಲ್ಲ ಆಲ್ರೆಡಿ ನಾವು ರೆಡಿ ಮಾಡ್ಸೋದು ಗಾಡಿ ಇಲ್ಲೇನೆ ನೋಡಿ. ನಮ್ಮ ಬ್ರದರೇ ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಏನೇ ನಾವು ಒಳ್ಳೆ ಈ ಕಡೆ ಒಂದು ಶೀಟ್ ಹೊಡೆದ್ಬಿಟ್ಟು ಈ ಕಡೆ ಒಂದು ಬಾಗ್ಲು ಮಾಡ್ತೀವಿ ಅಂದ್ರೆ ಹಿಂದೆ ಓಡಾಡಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬನ್ನಿ ನಮ್ಮ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ. ಅದು ಏನು ಬಿಸ್ನೆಸ್ ಅನ್ನೋದನ್ನ ಕೊನೆವರೆಗೂ ನೋಡಿ, ಅದು ಏನು ಅಂತ ತೋರಿಸ್ತೀನಿ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನೋಡಿ ಏನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ. ಹೇಳ್ದಂಗೆ ನೋಡಿ ಅವಾಗಲೇ ಕಬ್ಬಣ ಮತ್ತು ಶೀಟು ಎಲ್ಲ ನಮ್ಮ ಮಾವ ರೆಡಿ ಮಾಡ್ಕೊವ್ರೆ. ಬನ್ನಿ ಅದು ಏನು ಅಂತ ವಿಡಿಯೋ ಹೋಯ್ತಾ ಗೊತ್ತಾಗುತ್ತೆ ನಿಮಗೆ. ಆಗಿದ್ದನ್ನ ಈಗ ಮಾಡಾಕಿವಿ ನೋಡಿ. ಇಲ್ಲಿ ಮೊದಲು ತೋರಿಸ್ದಂಗೆ ಇದೊಂದು ಬಾಕಿ ಉಳ್ಕೊಳ್ಳೋದೆ, ಇದು ತಂತಿ ಕಟ್ಬಿಟ್ಟಿವಿ, ತೆಗಿಬೇಕು. ಇದಾಗೇ ಇರ್ತದೆ, ಏನಕ್ಕೆ ಇದಾಗೇ ಬಿಟ್ಟಿವಿ ಅಂತ ಆಮೇಲೆ ಹೇಳ್ತೀನಿ ಕೊನೆಯಲ್ಲಿ. ಫೈನಲಿ ನೋಡಿ ಯಾವ ರೀತಿ ಬಂದಿದೆ, ಎಲ್ಲ ನೀಟಾಗಿ ಕ್ಲಿಯರ್ ಮಾಡವ್ರೆ. ಆಮೇಲೆ ಇದು ನಮ್ಮ ಪ್ಲ್ಯಾನಿಂಗ್ ಅಲ್ಲ, ಇದು ನಮ್ಮ ಮಾವನ ಪ್ಲ್ಯಾನಿಂಗ್. ಇದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ಮತ್ತು ಏನು ಮಾಡ್ತಾ ಇರೋದು ಅನ್ನೋದು ಗೊತ್ತು. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ. ನಮ್ಮ ಮಾವ ಇನ್ನೂ ಬಂದಿಲ್ಲ, ಕರ್ಕೊಬರಕ್ಕೆ ಹೋಗೋರೆ ಕೆಲಸವ್ರನ್ನ. ಅಲ್ಲಿ ನೋಡಿ ಮಾಮೂಲಿ ಮೊದಲೇ ತೋರಿಸ್ನಲ್ಲ ಶೀಟು ಮತ್ತು ಕಬ್ಬಣ ಇದೆ. ಯಾವ ಥರ ಪ್ಲ್ಯಾನಿಂಗ್ ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ ಬನ್ನಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತ. ಕೆಲಸವ್ರು ಬಂದಮೇಲೆ ಗೊತ್ತಾಗುತ್ತೆ ಇದೇನು ಅಂತ. ಎಲ್ಲ ಮಾಡಿ ಅವಾಗ ನೋಡಿ ಕೆಲಸ ಸ್ಟಾರ್ಟ್ ಮಾಡೋದು. ಬನ್ನಿ ಮುಂದೆ ತೋರಿಸ್ತೀನಿ ಏನೇನು ಅಂತ. 5 kg ಸಿಮೆಂಟ್ ಬೇಕಿತ್ತು, ಅದಕ್ಕೋಸ್ಕರ ಬಂದೆ ಇಲ್ಲಿ ತಗೊಂಡೋಗೋಣ ಅಂತ. ನಮ್ಮ ಎಲ್ಲ ಆಲ್ರೆಡಿ ರೋಡಲ್ಲೇ ಇರೋದು, ಇದು ತಗೊಂಡು ಹೋಗ್ತೀನಿ ಇವಾಗ. ಬನ್ನಿ ಸಿಮೆಂಟ್ ಎಲ್ಲ ತಗೊಂಡೆ, ಆಮೇಲೆ ನಿಮ್ಗೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಹಾಕೋರೆ ರೋಡಲ್ಲಿ, ಉಳ್ಳಿನ ಯಾರು ಮಿಕ್ಸ್ ಆಗಿ ಜಾರು ಬಿದ್ದರೆ ಹೊಗೆ. ಆ ಥರ ರೋಡಲ್ಲಿ ಹಾಕೋ ಬದಲು ಒಂದು ಕಂಡಲ್ಲಿ ಎಲ್ಲಾದರೂ ಹಾಕಬೇಕು. ಯಾಕಂದರೆ ಓಡಾಡ್ಬೇಕಾದ್ರೆ ಗಾಡಿಗಳು ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಇರ್ತವೆ. ಮತ್ತು ದೊಡ್ಡ ದೊಡ್ಡ ಆಟೋಗಳು ಬಂದಾಗ ಅದಕ್ಕೂ ಮೀರಿ ಹಾಕಿರ್ತಾರೆ, ಅವು ಸಿಗಾಕೊಂಡು ಬೆಂಕಿ ಎತ್ಕೊಳ್ಳೋ ಸಾಧ್ಯತೆ ಇರ್ತವೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ, ರೋಡಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಈಗ ನಿಮ್ಮವರ ಯಾರು ಹೋಗಿ ಬಿದ್ದರೆ ಎಷ್ಟು ನೋವಾಗುತ್ತೆ. ಆ ಥರ ಬೇರೆ ಕುಟುಂಬಗಳು ಇರ್ತವೆ, ಅವ್ರನ್ನೇ ನಂಬ್ಕೊಂಡು ಮಿಕ್ಸ್ ಆಗಿಬಿಟ್ರೆ ಏನು ಮಾಡೋದು. ನೋಡಿ ಆವಾಗಲೇ ಪೈಪೆಲ್ಲ ಕಟ್ ಮಾಡ್ಕೊಂಡವ್ರೆ. ಅಲ್ಲಿ ಮೇಲ್ಗಡೆ ನೋಡಿದ್ರೆ ಆವಾಗಲೇ ಎಲ್ಲ ರೆಡಿ ಮಾಡ್ತವ್ರೆ. ಬನ್ನಿ ಅಷ್ಟು ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಕೊಬರ್ಬೇಕು, ಮಾಡಿಸ್ಕೊಂಡ್ಬಿಡೋಣ. ಪುನಃ ಗಾಡಿ ಆಯಿಲ್ ಚೇಂಜ್ ಮಾಡ್ಸೋಕ್ಕೆ ಕೇರ್ನಗರ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನಾವು ಎಲ್ಲಿ ಆಯಿಲ್ ಚೇಂಜ್ ಮಾಡಿಸೋದು ಏನು ಅಂತ ತೋರಿಸ್ತೀನಿ ಇವಾಗ. ನಾವು ರೆಡಿ ಮಾಡಿಸೋದು ಗಾಡಿ ಇಲ್ಲೇನೆ ನೋಡಿ. ನಮ್ಮ ಬ್ರದರ್ ಥರನೇ ಗಾಡಿ ನಿಲ್ತೀವಿ. ಅವ್ರಿಲ್ಲ, ಅಂಗಡಿ ಬಿಟ್ಬಿಟ್ಟು ಹೋಗವ್ರೆ ಆಯಿಲ್ ಗೇಲ್ ತರೋಕ್ಕೆ. ಇಲ್ಲೇ ನೋಡಿ DLS ಪ್ಯಾಕೇಜ್ ಪಕ್ಕದಲ್ಲೇ ಇರೋದು, ನೀಟಾಗಿ ಮಾಡ್ಕೊಡ್ತಾರೆ. ಬಂದು ರೆಡಿ ಮಾಡಿಸಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಫೈನಲಿ ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಮನೆ ಕಡೆ ಬಂದ್ವಿ. ಹಾಗೆ ಲೆಫ್ಟ್ ಸೈಡ್ದು ಇದೊಂದು ಮುರಿದೋಗ್ಬಿಟ್ಟಿತ್ತು, ಅದೊಂದು ಹಾಕ್ಸ್ತು. 2 ಹೊಸದನ್ನೇ ಹಾಕ್ಬಿಟ್ಟು, ಮತ್ತು ಚೈನ್ದು ಒಂದು ಕ್ಯಾಪ್ ಕಟ್ಟಾಗಿತ್ತು, ಅದೊಂದು ಹಾಕ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಎಷ್ಟು ಕೆಲಸ ಆಗೈತೆ ಏನು ನೋಡೋಣ. ಮರ ಆಗೈತೆ ನೋಡಿ, ಇಲ್ಲಿ ಇನ್ನೊಂದು ಇದು ನೋಡ್ತಾವ್ರೆ. ಅಲ್ಲೊಂದು ಗಿಡ ಕಡ್ದಾಕ್ಬೇಕು, ಬನ್ನಿ ಕಡ್ದಾಕ್ಬಿಟ್ಟು ಬರೋಣ. ಸುಮಾರಾಗಿ ನೋಡಿ ಎಷ್ಟು ಕೆಲಸ ಆಗೈತೆ ಅಂತ. ಸ್ವಲ್ಪ ವೆಲ್ಡಿಂಗ್ ಇಲ್ಲಿಗೆ ತಗೊಬಂದ್ಬಿಟ್ರು, ಇಲ್ಲೇ ಹಾಕೊಂಡು ಮಾಡೋಣ ಅಂತ. ಇದೆಲ್ಲ ಈಗ ರೆಡಿ ಮಾಡ್ಕೊತಾವ್ರೆ. ಇದೊಂದು ಮಿಸ್ಟೇಕ್ ಏನೋ ಆಗಿತ್ತು, ರೆಡಿ ಮಾಡಕ್ತಾವ್ರೆ. ಬನ್ನಿ ಪೂರ್ತಿ ನೋಡೋಣ. ಇವತ್ತಾದರೆ ತೋರಿಸ್ತೀನಿ, ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ನೋಡೋಣ. ಅಷ್ಟರಲ್ಲಿ ಬೇಗ ಆದರೆ ತೋರಿಸೋಣ. ಆ ಕಡೆ ಕೆಲಸ ನಡೀತಿತ್ತು. ನಮ್ಮ ಫ್ರೆಂಡ್ಗಳು ಇವರು, ಅಂದರೆ ನಮ್ಮ ಮನೆಯ ಜೀವನ ಇವರಿಂದನೇ ನೋಡಿ. ಎಲ್ಲ ಅಂಟ್ಕೊಬಿಟ್ಟವ್ರೆ, ಇವ್ರಿಗೆಲ್ಲ ರೆಡಿ ಮಾಡೋಣ ಬನ್ನಿ. ಫಸ್ಟು ಹುಲಿಗೆಲ್ಲ ಹಾಕಿ ನೀರು ಹಾಕಬೇಕು, ಇನ್ನು ಕುಡಿಸ್ಬೇಕು. ಇಲ್ಲೆಲ್ಲ ಎದಾಕ್ಬಿಟ್ಟು ಸಿಗೋಣ ನೋಡಿ. ಇವಾಗ ಇಬ್ರಿಗೂ ಸ್ವಲ್ಪ ಎಲ್ಲ ಹೊಟ್ಟೆಗೆ ಹಾಕಾಯ್ತು, ನೀರು ಆಮೇಲೆ ಕುಡಿಸ್ಬೇಕು. ಎಲ್ಲ ನೋಡಿ ಜಾಗ ಎಲ್ಲ ಕ್ಲೀನ್ ಮಾಡಾಯ್ತು. ಇವಾಗ ನೀರು ಆಮೇಲೆ ಕುಡ್ಸೋಣಂತೆ. ನಮ್ಮ ಬೇಬಿ ಇಲ್ಲೇ ನಿಂತಿದೆ ನೋಡಿ. ಇಲ್ಲಿ ಪೇಂಟ್ ಎಲ್ಲ ಹೊಡೆದ್ಬಿಟ್ಟಾರ ಗೇಟ್ಗೆ ನಮ್ಮ ಮಾವ. ಈ ಕಡೆ ಕೆಲಸ ನಡೀತದೆ, ಬನ್ನಿ ನೋಡೋಣ. ನಂಗೆ ತಿಮ್ಮಿ, ನಂಗೆ
ಗುಡ್ ಗರ್ಲ್. ಈ ಥರ ಕೆಲಸ ಮಾಡಿಸ್ಬೇಕಾದ್ರೆ ಎಷ್ಟು ಓಡಾಡಬೇಕು ಅಂದರೆ ತಿರ್ಗಾ ಸಿಮೆಂಟ್ ತಗೊಬರಾಗೆ ಅಮೌಂಟ್ ಕಳಿಸಿದ್ರು ಹೋಯ್ತಾ ಇದ್ದೀನಿ. ಇವಾಗ ಪುನಃ ಸಿಮೆಂಟ್ ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಈ ಥರ ಕೆಲಸ ಮಾಡಬೇಕಾದ್ರೆ ಎಕ್ಸ್ಟ್ರಾ ತಗೊಬಂದು ಮಡಿಕೋಬೇಕು. ಮಡಿಕೊಂಡ್ರು ಅದು ಯಾವ ಟೈಮಿಗೆ ಶಾರ್ಟೇಜ್ ಆಗಿದೆ ಅನ್ನೋದು ಗೊತ್ತಿಲ್ಲ. ತಗೊಬಂದು ಮಡಗಿದ್ದು 5 kg ಅದು ಇನ್ನೂ ಸಾಲಿಗಿಲ್ಲ ಅಂತಂದ್ರು. ತಿರ್ಗಾ ಮನೆ ಕಡೆ ಹೋಗ್ತಾ ಇದ್ದೀನಿ. ತಿಮ್ಮಿ ಹೆಂಗೆ ಆಡ್ತಾ ಇದೆ ನಾಯಿ ಮರಿ. ಅವೆಲ್ಲ ರೆಡಿ ಆಗಾಯ್ತು. ಅದಿನ್ನು ಕೆಲಸ ನಡೀತಿದೆ. ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಊಟ ಎಲ್ಲ ಮಾಡಿಕೊಂಡು ಇವಾಗ ಹೋಗ್ತಾ ಇರೋದೆ. ಏನು ಪೂಜಾ? ಆಯ್ತು ಮರಿ, ನೋಡೋದ ಬನ್ನಿ ಇನ್ನು ಎಷ್ಟಾಗೈತೆ ಕೆಲಸ. ನಮ್ಮ ಗಾಡಿಗೆ ಅಲ್ಲೇ ಹಾಕಾಯ್ತು ಹೆಲ್ಮೆಟು ಮತ್ತು ಊಟ. ನಾವು ರೆಡಿ ಆದಾಗ ಹೋಗೋಕ್ಕೆ ಟೈಮ್ ಆಯಿತು. 2:30 ಹೋಯ್ತಾ ಇರೋದೆ. ನಮ್ಮ ನಾಯಿ ಮರಿ ತಿರ್ಗಾ ಇಲ್ಲಿ ನೋಡ್ಬೋತಾ ಇದೆ. ಬನ್ನಿ ಎಷ್ಟಾಗೈತೆ ನೋಡ್ತಾ ಹೋಗೋಣ. ಇನ್ನು ಸುಮಾರು ಇವಾಗ ಆಗೈತೆ. ಪೈಪ್ ಕಿಪ್ ಎಲ್ಲ ಕೂರ್ಸೋರೆ ಸುಮಾರು. ಇನ್ನು ಶೀಟ್ ಎಲ್ಲ ಹಾಕಿಲ್ಲ, ಅದೆಲ್ಲ ತೋರಿಸ್ತೀನಿ. ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ದಿ ನೆಕ್ಸ್ಟ್ ಡೇ. ವೆಲ್ಕಮ್ ಟು ಕಂಟಿನ್ಯೂ ವ್ಲಾಗ್. ಇವತ್ತು ಶನಿವಾರ, ಅಂದರೆ ನೆನ್ನೆ ವಿಡಿಯೋ ಸ್ಟಾಪ್ ಮಾಡಿದೆ ಯಾಕಂದರೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಂತ. ಎಷ್ಟಾಗಿತ್ತು ಅಂತ ಬನ್ನಿ ಇವಾಗ ತೋರಿಸ್ತೀನಿ ಎಷ್ಟಾಗೈತೆ ಏನು ಅಂತ. ನೋಡಿ, ಇದು ಮೇಲ್ಗಡೆ ಎಲ್ಲ ಶೀಟ್ ಹಾಕೋರೆ. ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಈ ಕಡೆ ಎಲ್ಲ ಫುಲ್ಲು ಶೀಟ್ ಹಾಕಬೇಕು. ಇದೊಂದು ಸ್ವಲ್ಪ ಮಾತ್ರ ಹಾಕೋರೆ. ಇನ್ನು ಆ ಕಡೆ ಗ್ಯಾಪ್ ಐತೆ, ಶೀಟಲ್ಲಿ ಮುಂದೆ ಐತೆ. ಇವತ್ತಿನ್ನೂ ಕೆಲ್ಸಕ್ಕೆ ಬಂದಿಲ್ಲ. ಇದು ಪೂರ್ತಿ ಕಂಪ್ಲೀಟ್ ಆಗೋದನ್ನ ಪೂರ್ತಿ ತೋರಿಸ್ತೀನಿ. ಇವತ್ತು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಮಾತ್ರ ಕಂಪ್ಲೀಟ್ ಆಗೈತೆ. ಇನ್ನೂ ಮಿಕ್ಕಿ ಶೀಟ್ ಬೇಕು, ನೋಡೋಣ ಆಮೇಲೆ ತರೋಣ. ನೋಡಿ ಅಲ್ಲಿ ಅಲ್ಲೊಂದು ಸ್ವಲ್ಪ ಗ್ಯಾಪು. ಈ ನಮ್ಮ ತಿಮ್ಮಿ ಹೆಂಗೆ ಆಡ್ತಾ ಇದೆ. ಕೆಲ್ಸಕ್ಕೆ ಬಂದವ್ರೆ ನೋಡಿ, ಅಲ್ಲಿ ಕೆಲಸ ಎಲ್ಲ ರೆಡಿ ಮಾಡ್ಕೊತಾವ್ರೆ ಇವಾಗ. ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ, ತುಂಬ ದಿನ ಆಗ್ಬಿಟ್ಟಿತ್ತು. ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು 5 ರಿಂದ 6 ತಿಂಗಳು ಆಗಿತ್ತು ಅಂತ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಏನೇ ನಾವು ಒಳ್ಳೆ ಕಾರ್ಯಕ್ಕೆ ಯಾವುದೇ ಅಡೆತಡೆ ಇಲ್ದಂಗೆ ಆ ಆಂಜನೇಯ ಸ್ವಾಮಿನೇ ಕರ್ಸ್ಕೊತೈತೆ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮನಸ್ಸಲ್ಲಿ ಒಂದು 6 ತಿಂಗಳಾಗಿತ್ತು, ಹೋಗೇ ಇರಲಿಲ್ಲ. ಆ ಕಡೆ ಹೋದ್ರು ಹಾಗೆ ರೋಡಲ್ಲಿ ಕೈ ಮುಕ್ಕೊಂಡು ಹೋಗ್ತಿದ್ದೆ. ಇವತ್ತು ಹೋಗಬೇಕು ಅಂತ ಅನ್ನಿಸ್ತು, ಹೋಗ್ತಾ ಇದ್ದೀನಿ. ಹಾಗೆ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಿ. ನೀವು ನೋಡಿದ್ರಲ್ಲ, ಮತ್ತು ಪ್ರಸಾದನೂ ಕೂಡ ಸಿಕ್ತು. ನೋಡಿದ್ರ ದೇವರ ಆಶೀರ್ವಾದ ಎಲ್ಲೇ ಇದ್ರೂ ಕರಿತಾ ಇರ್ತದೆ. ಇವತ್ತು ಪ್ರಸಾದ ತಿನ್ನಬೇಕು ಅಂತ ಬರ್ದಿತ್ತು ಅಂತ ಅನಿಸುತ್ತೆ. ಪ್ರಸಾದನೂ ಕೂಡ ಸಿಕ್ತು. ಹಾಗೆ ದೇವ್ರನ್ನೂ ಚೆನ್ನಾಗಿ ಇವತ್ತು ದರ್ಶನ ಆಯಿತು ಆಂಜನೇಯ ಸ್ವಾಮಿದು. ಸದ್ಯ ರಶ್ ಇರಲಿಲ್ಲ. ಇದು ನಮ್ಮ ಕೇರಳದಲ್ಲಿರೋಂಥ ರೈಲ್ವೆ ಸ್ಟೇಷನ್ನು, ರೈಲ್ವೆ ಬ್ರಿಡ್ಜು. ರೈಲ್ವೆ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್ ಮುಂದೆ ಇದೆ. ಇದು ರೈಲ್ವೆ ಬ್ರಿಡ್ಜು. ಹರಕೇಶ್ವರ ದೇವಸ್ಥಾನ ಐತಲ್ಲ, ಅಲ್ಲಿರೋದು. ತುಂಬ ಚೆನ್ನಾಗಿದೆ. ಬನ್ನಿ, ಯಾರು ಬಂದಿರಿ ಈ ಕಡೆ ಹೋಗೋರು ಬಂದು ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿರೋ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂತಂದರೆ ಆ ದೇವ್ರನ್ನೇ ಇವತ್ತು ಕರೆದೈತೆ ಅಂತಂದರೆ ನಾನು ಅಂದ್ಕೊಂಡಿರೋ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಅರ್ಥ. ದೇವರನ್ನ ನಂಬಿ ಕೆಟ್ಟವರಿಲ್ಲ. ಎಲ್ಲದಕ್ಕೂ ಕಾಲ ಮತ್ತು ದೇವರು ಉತ್ತರ ಕೊಡುತ್ತೆ. ಅಲ್ಲಿವರೆಗೂ ಕಾಯ್ಬೇಕಷ್ಟೇ. ನೋಡಿದ್ರ ದೇವ್ರನ್ನ ನಂಬಿ ಯಾವತ್ತೂ ಯಾರಿಗೂ ಮೋಸ ಅಂತೂ ಆಗಿಲ್ಲ. ನೋಡೋಣ ಏನಾಗುತ್ತೆ, ಗೊತ್ತಾಗುತ್ತೆ ಮುಂದೆ. ಈಗ ಎಷ್ಟು ರೆಡಿ ಮಾಡೋರೆ ಅಂತ. ಆಮೇಲೆ ಇವಾಗ ಇನ್ನೊಂದು, ನಮ್ಮ ಮನೆಗೆ ಮಠ ಸ್ವಾಮಿಗಳು ಬಂದಿದ್ರು ನೋಡಿ. ಇವತ್ತು ಏನು ಅನ್ನೋದು ಗೊತ್ತಿಲ್ಲ. ನಾವು ಹಿಡ್ದಿರೋ ಕೈಯಿನ ಕೆಲಸದಲ್ಲಿ ಸಕ್ಸಸ್ಸು ಕಾಣಿಸ್ತಾ ಇದೆ. ನಮ್ಮ ಮನೆಗೆ ಅಚಾನಕ್ಕಾಗಿ ಮಠದ ಸ್ವಾಮಿಗಳು ಕೂಡ ಬಂದರು. ಏನೋ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೋಗೋರೆ. ಏನೋ ಒಳ್ಳೇದಾಗಲಿ. ಫೈನಲ್ ಆಗಿ ನೋಡಿ ಯಾವ ರೀತಿ ಬಂದಿದೆ. ಎಲ್ಲ ಕಂಪ್ಲೀಟ್ ಆಗೈತೆ. ಈ ಕಡೆ ಸೈಡು, ಈ ಕಡೆ ಎಲ್ಲ ಕಬ್ಬಣ ಎಲ್ಲ ಕೂಸಾಗೈತೆ. ಇನ್ನೊಂದು ಸ್ವಲ್ಪ ಐತೆ ಅಲ್ಲಿ ಗ್ಯಾಪು, ಅದನ್ನು ಕ್ಲೋಸ್ ಮಾಡ್ತೀನಿ ಅಂತಂದವ್ರೆ. ನೋಡಿ ಈಗ ಯಾವ ರೀತಿ ಬಂದೈತೆ. ಇದು ಯಾವಕ್ಕೆ ಏನು ಅಂತ ಹೇಳ್ತೀನಿ ರೀ ಕೊನೆಯಲ್ಲಿ. ನೋಡಿ ಫೈನಲ್ ಆಗಿ ಈ ರೀತಿ ಬಂದಿದೆ. ಇಲ್ಲಿ ಮಿಕ್ಸ್ ಹಾಕ್ತೀವಿ, ಕೆಳಗಡೆ ಗಾರೆ ಹಾಕ್ಸೋಣ ಇಲ್ಲ ಮ್ಯಾಟ್ ಹಾಕೋಣ ಅಂತ ಅಂದ್ಕೊಂಡಿವಿ. ಈ ಕಡೆ ಒಂದು ಶೀಟ್ ಹೊಡೆದ್ಬಿಟ್ಟು ಈ ಕಡೆ ಒಂದು ಬಾಗಿಲು ಮಾಡ್ತೀವಿ, ಅಂದರೆ ಹಿಂದೆ ಓಡಾಡೋಕ್ಕೆ.
ನೋಡಿ ಈ ಕಡೆ ಈಗ ಮೆಶ್ ಹಾಕಬೇಕು, ನೋಡೋಣ ಆಮೇಲೆ ಆದರೆ ಹಾಕೋಣ. ಸದ್ಯಕ್ಕೆ ಇಲ್ಲೊಂದು ಗೇಟ್ ಆಗಿದೆ, ಇಲ್ಲಿ ಒಂದು ಸ್ವಲ್ಪ ಇದನ್ನ ಶೀಟ್ನ ಹಾಕಬೇಕು. ಇದು ಏನಕ್ಕಪ್ಪ ಅಂತಂದರೆ ದನಿಂದು ಕೊಟ್ಟಿಗೆ ಥರ ಈ ಕಡೆ ಮಿಸ್ನ ಬಿಡ್ತೀವಿ. ಈ ಕಡೆ ಏನಕ್ಕೆ ಮಿಸ್ ಬಿಡ್ತಾ ಇರೋದು ಅಂದರೆ ಪೂರ್ತಿ ಹಸುಗಳಿಗೆ ಗಾಳಿ ಆಡಲಿ ಅಂತ. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಇಲ್ಲಿ ಮಣ್ಣು ಒಂದು ಲೆವೆಲ್ ಮಾಡಿ ಗಾರೆ ತಪ್ಪ ಮೇಟ್ ಏನಾದರೂ ಹಾಕೋಣ. ಇದೇ ನಮ್ಮ ಹೊಸ ಬಿಸ್ನೆಸ್ಗೆ ಪ್ಲ್ಯಾನಿಂಗು. ಅಂದರೆ ಇದರಲ್ಲಿ 2 ಥರ ಮಾಡ್ಬೋದು. ಕುರಿನೂ ಬೇಕಾದ್ರೆ ಸಾಕ್ಬೋದು, ಆಡು ಸಾಕ್ಬೋದು, ಇಲ್ಲ ಹೈನುಗಾರಿಕೆ ಮಾಡ್ತೀನಿ ಅಂದರೆ ಮಾಡ್ಬೋದು. ಹೈನುಗಾರಿಕೆ ಏನಕ್ಕಪ್ಪ ಉದ್ದೇಶ ಇದು ಇಟ್ಕೊಂಡಿರೋದು ಅಂದರೆ ತುಂಬ ಜನ ಇದರಿಂದ ನಷ್ಟ ಅನುಭವಿಸಿದ್ದೀವಿ, ಒಬ್ಬೊಬ್ಬರು ಲಾಭ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂದರೆ ನಮ್ಮದು ಇನ್ವೆಸ್ಟ್ಮೆಂಟ್ ಇಲ್ಲ, ನಮ್ಮ ಹತ್ರನೇ ಇದೆ. ಅದು ಅಂದರೆ ಇವಾಗ 2 ಗಬ್ಬಾಗಿರೋದ್ರಿಂದ ಯಾವ ರೀತಿ ಇನ್ವೆಸ್ಟ್ಮೆಂಟು ತಗೊಳುತ್ತೆ ಅದು ಪೀಡ್ಸ್ಗೆ ಆಗಲಿ ತಿಂಡಿಗೆ ಆಗಲಿ ಏನು ಅಂತ ನೋಡೋಣ. ಅದು ಏನು ಆಗುತ್ತೆ ಅಂತ ನೋಡಬೇಕು ಅಂತ ಟೆಸ್ಟ್ ಮಾಡೋಣ. ಅದರಿಂದ ಲಾಭ ಸಿಗುತ್ತೆ ಇಲ್ವೋ ಗೊತ್ತಾಗುತ್ತೆ. ಯಾವ್ಯಾವ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಇದೆ ನಮ್ಮ ಮನೆಯ 2 ಲಕ್ಷ್ಮಿಗಳು. ಇವ್ರಿಗೋಸ್ಕರನೇ ಅದು ಶೆಡ್ನ ರೆಡಿ ಮಾಡೀವಿ. ಅದರಲ್ಲಿ ಮುಂದೆ ಬೇರೆ ಥರ ಪ್ಲ್ಯಾನಿಂಗ್ ಇದೆ, ಆ ರೀತಿ ಮಾಡೋಣ ಅಂತ. ನೋಡೋಣ, ನಾವು ಅಂದ್ಕೊಂಡಿರೋ ಪ್ಲ್ಯಾನಿಂಗು ಸಕ್ಸಸ್ ಆದರೆ ನೆಕ್ಸ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕಪ್ಪ ಅಂತಂದರೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗೋದಕ್ಕಿಂತ ಫಸ್ಟು ಪ್ರಯತ್ನ ಪಟ್ಟು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಮೊದಲು 1ರಿಂದ ಸ್ಟಾರ್ಟ್ ಮಾಡಿ 2 ಆದಮೇಲೆ 3 ಆ ರೀತಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಆದಷ್ಟು ಬೇಗ ಸಕ್ಸಸ್ ಸಿಗುತ್ತೆ ಏನು ಅಂತ ಗೊತ್ತಾಗುತ್ತೆ. ವಿಡಿಯೋ ಎಲ್ಲಿಗೆ ಇಷ್ಟ ಆಗಿರೋ ಲೈಕು ಕಮೆಂಟ್ ಶೇರು ಮಾಡಿ. ಇದೇ ನಮ್ಮ ಹೊಸ ಬಿಸ್ನೆಸ್ಗೆ ಮುನ್ನುಡಿ.